ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ನೋಡ್ಬೋದು 2:36 ಆಗೋಗಿದೆ. ಇವತ್ತಿನ ಯಾವ ಡೇ ಅಂತಲೂ ನಿಮಗೆ ಡೇಟು ಕೂಡ ಅಪ್ಲೋಡ್ ಅಲ್ಲೇ ಕಾಣಿಸ್ತಿದೆ. ಫ್ರೈಡೇ 3 ಅಕ್ಟೋಬರ್ ಅಂತ ಹೇಳಿ. ತುಂಬ ಲೇಟ್ ಆಗಿದೆ. ಆಲ್ಮೋಸ್ಟ್ 15 ಡೇಸ್ ಹತ್ರ ಬಂದುಬಿಡ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ದಿರಾ. ಫಸ್ಟು ಸಾರಿ, ಇಲ್ಲಿ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡಿಟ್ಟಿದ್ದೆ. ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗೋಯಿತು, ಸ್ವಲ್ಪ ಬ್ಯುಸಿ ಆಗಿದ್ದೆ. ಸೊ ಅದಕ್ಕೋಸ್ಕರ ಇವಾಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಕ್ಷಮೆ ಇರಲಿ, ಸ್ವಲ್ಪ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಹಾಗೆ ನಾನು ನಮ್ಮ ಅತ್ತೆ ಇಬ್ಬರೂ ಕೂಡ ಹೋಗ್ತಾ ಇರೋದು ಆಟೋಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಸ್ಯಾಟಲೈಟ್ಗೆ ಹೋಗ್ತಾ ಇರೋದು. ಇಬ್ಬರೂ ಕೂಡ ಮಧ್ಯರಾತ್ರಿ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇದು ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ನಾನು ನಮ್ಮ ಅತ್ತೆ ಇಬ್ಬರೇ ಹೋಗಿರೋದು. ಅಷ್ಟೇ, ನನಗೇನು ಭಯ ಏನು ಅನಿಸಿಲ್ಲ. ಓಲೋ ಬುಕ್ ಮಾಡ್ಕೊಂಡು ಹೋದ್ವಿ. ಅಲ್ಲಿಂದ ನಮ್ಮ ಮಮ್ಮಿಯವರು ಚಿಕ್ಕಪ್ಪನ ಮಗ, ನಂಗೆ ಮಾಮ ಆಗಬೇಕು, ಅವರು ಕೂಡ ಬಂದಿದ್ದರು. ಅವ್ರ ಜೊತೆನೇ ಹೋಗಿದ್ದು. ಹಾಗೆ ಫೈನಲಿ ಬಂದಿದ್ದು ದೇವಸ್ಥಾನಕ್ಕೆಲ್ಲ ರೀಚ್ ಆಗೋವರೆಗೂ ಆದ್ರಿ. ನಾನು ವೀಡಿಯೋನೇ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಚಾರ್ಜ್ ಇರಲಿಲ್ಲ, ಬ್ಯಾಗಿಗೆ ಹಾಕ್ಬಿಟ್ಟಿದ್ದೆ ಅಂತ ಹೇಳಿ. 4:30ಗೆಲ್ಲ 5 ಅಷ್ಟೊತ್ತಿಗೆಲ್ಲ ರೀಚ್ ಆಗಿಬಿಟ್ಟಿದ್ರಿ. ಆಮೇಲೆಲ್ಲ ಆರತಿಗೆಲ್ಲ ರೆಡಿ ಮಾಡ್ಕೊಂಡು ಯಶಿಕಾ ನೋಡಿ, ಯಶಿಕಾ, ನಮ್ಮ ಅಕ್ಕ, ನಮ್ಮ ಮಾಮ, ಎಲ್ಲ ನನ್ನ ತಂಗಿ ಎಲ್ಲರೂ ಬಂದು ರೀಚ್ ಆಗಿದ್ರು. ಸೊ ಯಶಿಕಂಗೆ ಜಡೆ ಮುಡಿ ಹೊಡಿತೀರಿ, ಒಂದು ಹರಕೆ ಕಟ್ಕೊಂಡಿದ್ರು. ಅದೆಲ್ಲ ಹೇಳೋಕ್ಕೋಗಲ್ಲ. ಜಸ್ಟು ಅವಳಿಗೆ ಕೂದಲು ತೆಗೆಸ್ತಿದ್ದೀವಿ. ಪಾಪು ಇರೋ ಟೈಮಲ್ಲಿ ತೆಗ್ದಿದ್ಲು. ಇವಾಗ ಒಂದು ಸತಿ ತೆಗಿತಾ ಇದ್ದಾಳೆ. ಫೈನಲಿ 2 ಅವರು ದೇವ್ರು ಬರೋವರೆಗೂ ನಾವು ಇದೇ ದೇವ್ರಿಗೆ ಆರತಿ ಮಾಡೋದು, ನಮ್ಮ ಮನೆ ದೇವ್ರಿಗೆ. ಅದು ಬರೋವರೆಗೂ ಕಾಯ್ಕೊಂಡು ನಿಂತ್ಕೊಂಡಿರ್ಬೋದು. 8 ಗಂಟೆ 8:30 ಆಗಿಬಿಡ್ತು. ಸಖತ್ತು ಬಿಸಿಲಿತ್ತು, ಹೇಳೋಕ್ಕಾಗಲ್ಲ ಅಷ್ಟು ಬಿಸಿಲಿತ್ತು. ನನ್ನ ತಂಗಿ ಇಟ್ಕೊಂಡಿದ್ದಾಳೆ ಆರತಿ, ನಮ್ಮ ಅಕ್ಕ, ನನ್ನ ತಂಗಿ. ನಾನು ಅವ್ರ ಹಿಂದೆ ಹೋಗ್ತಾಯಿದ್ದೆ. ಜಸ್ಟ್ 1-2 ವೀಡಿಯೋ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಂಗೆ ಅಷ್ಟು ವೀಡಿಯೋ ಮಾಡೋಕ್ಕೆ ಕಂಫರ್ಟೇಬಲ್ ಇರಲಿಲ್ಲ. ಯಾಕಂದರೆ ಎಲ್ಲರನ್ನೂ ವೀಡಿಯೋದಲ್ಲಿ ತೋರ್ಸೋಕ್ಕೆ ನಾನು ಇಷ್ಟಪಡಲ್ಲ. ಯಾಕಂದರೆ ಅವ್ರಿಗೆ ಇಷ್ಟ ಇರುತ್ತೆ, ಒಬ್ರೊಬ್ರಿಗೆ ಇಷ್ಟ ಇಡಲ್ಲ. ಸಡನ್ನಾಗಿ ವೀಡಿಯೋದಲ್ಲಿ ಕಾಣಿಸ್ಬಿಡ್ತಾರೆ. ವೀಡಿಯೋ ಎಡಿಟ್ ಮಾಡಿದಾಗೂ ನೋಡ್ತಾ ಇರ್ತೀನಿ, ಯಾರಾದರೂ ಕಾಣಿಸಿದಾರ ಹಂಗೆ ಹಿಂಗೆ ಅಂತ ಹೇಳಿ. ವೀಡಿಯೋದಲ್ಲಿ ಏನಾದರೂ ಅಕಸ್ಮಾತ್ ನೋಡಿದಾಗ ನನ್ನೆಲ್ಲ ವೀಡಿಯೋ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನಿಸ್ಬಾರ್ದು ಅಂತ ಹೇಳಿ ಜಸ್ಟು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಅಕ್ಕ, ನಮ್ಮ ತಂಗಿ ಅವನ್ನೆಲ್ಲ ತೋರಿಸಿದ್ದೀನಿ ಅಷ್ಟೇ. ಇವಾಗ ಬಂದು ಇದೊಂದು ಜಾಗ ಅಂತ ಕೊಡ್ತಾರೆ ನಮ್ಮ ಊರಲ್ಲಿ. ನಾನು ಹೇಳಿದ್ದೀನಿ ಆಲ್ಮೋಸ್ಟ್ ದೇವಸ್ಥಾನದಲ್ಲಿ ತುಂಬ ಬ್ಲಾಗ್ಸ್ನ ಶೇರ್ ಮಾಡಿದ್ದೀನಿ ನಾನು. ಅಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಈಗ ಯಶಿಕಾನು ಕೂಡ ಕುತ್ಕೊಂಡಿದ್ದಾಳೆ. ಇವಾಗ ಅವಳು ಮುಡಿ ಹೊಡಿಯೋಕೆ ಹೋಗ್ತಾಳೆ. ಹಾಗೆ ನಮ್ಮ ಅಕ್ಕ ಪೂಜೆ ಬಂದ್ಬಿಡೋಣ, ಆಮೇಲೆ ಜನ ಆಗಿಬಿಡ್ತಾರೆ ಅಂತ ಹೇಳಿ ನಮ್ಮ ಅಕ್ಕ ಅವರು ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಅಂತ ಬಂದರು. ಆವಾಗ ನಾನು ಕೂಡ ಹೋಗಿ ಕ್ಲಿಪ್ಪಿಂಗ್ನ ತೊಗೊಂಡೆ. ತುಂಬ ಅಲಂಕಾರ ಮಾಡಿದರು ದೇವರು. ಹಾಗೆ ಇಲ್ಲಿ ಕೂಡ ಈಚೆ ಕಡೆ ಎಲ್ಲ ದೇವರು ಮೆರೆಸ್ತಾರೆ. ಇದೆಲ್ಲ ಮೆರೆಸ್ಮೇಲೆ ಬಾಯಿ ಬೀಗ ಚುಚ್ಚಿಸ್ಕೊತಾರೆ. ಹೋದ ಸತಿ ಬ್ಲಾಗಲ್ಲಿ ಅಷ್ಟು ವೀಡಿಯೋ ಕ್ಲಿಯರಾಗಿ ನಾನು ಮಾಡ್ಕೊಂಡಿರಲಿಲ್ಲ. ಈ ಸತಿ ತುಂಬ ನೋವಾಗಿಬಿಡ್ತು. ನಾನು ಆಲ್ಮೋಸ್ಟ್ ನೈಟಿಂದನೂ ಏನೂ ತಿಂದಿರಲಿಲ್ಲ. ನಮ್ಮ ಮಮ್ಮಿ ಹೇಳಿದರು, ಏನು ಕಾಫಿ ಟೀ ಏನು ಕುಡಿಬೇಡ ಅಂತ ಎಲ್ಲ ಹೇಳಿ. ನಾನು ಆಲ್ಮೋಸ್ಟ್ ಕಾಫಿ ಟೀ ಏನೂ ಕುಡಿಯೋಲ್ಲ. ಇವಾಗ ನಾನು ನಮ್ಮ ಅತ್ತೆ ಹೋಗ್ತಾಯಿದ್ದೀನಿ. ನನ್ನ ತಂಗಿ ಆಲ್ರೆಡಿ ಹೋಗ್ಬಿಟ್ಟಿದ್ಲು ಅಲ್ಲಿಗೆ. ಹೋಗಿ ಅವಳು ಈಸ್ಕೊತಾ ಇದ್ಲು. ಅವಳು ಅಡಿಕೆ ಇತ್ತು, ಅವಳದು 2 ಇಯರ್ಸ್ ಆಯಿತು ಅವಳು ಕೊಟ್ಟು. ನಾನೊಂದು 3 ಇಯರ್ಸ್ ಕಂಪ್ಲೀಟ್ ಆಯಿತು ನಾನು ಕೊಟ್ಟು. ಒಂದು ಸತಿ ಬಟ್ಟೆಲಿ ಚುಚ್ಕೊಂಡಿದ್ದೆ, ಸೇರಿಸಿದ್ರೆ 4 ಇಯರ್ಸಿಂದ ಕೊಡ್ತಾಯಿದ್ದೀನಿ ಬಾಯಿ ಬೀಗನ. ಸೊ ಅಂತ ಹೇಳಿ ನನಗೆ ಮನಸ್ಸು ಕೊಟ್ಟೋವರೆಗೂ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ನಾನು ಕೊಟ್ಟೆ. ನನ್ನ ಮನಸ್ಸು ಬರಬೇಕಲ್ವ ಅಂಥೇಳಿ ನಾನು ಯಾವಾಗ ಬರ್ತೀನೋ ಅವಾಗೆಲ್ಲ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವ್ರ ಶಕ್ತಿ ಕೊಟ್ಟಷ್ಟು. ಹಾಗೆ ನಾನು ಕೂಡ ಇಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಅದು ಚುಚ್ಚಿಸ್ಕೊಬೇಕು ಅಂತ ಹೇಳಿ ಇಲ್ಲಿ ನೀರ ಹತ್ರ ಬಂದು ನನ್ನ ತಂಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದಾಳೆ. ನೋಡಿ ಹೆಂಗಿದೆ ಅಂತ ಹೇಳಿ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಇದೇನಂತ ಹೇಳಿ. ತುಂಬ ಚಿಕ್ಕ ಮಕ್ಕಳೆಲ್ಲನೂ ಚುಚ್ಚಿಸ್ಕೊತಾರೆ. ಅಷ್ಟೊಂದು ಇವಾಗ ತುಂಬ ರಶ್ ಇದ್ದರು, ಸಖತ್ ಜನಗಳು ಬಂದಿದ್ದರು ಈ ಸತಿ ಜಾತ್ರೆಗೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ನಾನು ಚುಚ್ಚಿಸ್ಕೊಂಡು ಹೋಗ್ತಾಯಿದ್ದೀನಿ. ಏನಪ್ಪ ಈ ಥರ ಇವಾಗೂ ವೀಡಿಯೋ ಮಾಡಬೇಕಾ ಅಂತ ಅಂದ್ಕೊತಾ ಇದ್ದೀರಾ? ಜಸ್ಟ್ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ವೀಡಿಯೋ ಮಾಡಿರೋದು. ಹಾಗೆ ತುಂಬ ಪೈನ್ ಆಗಿಬಿಡ್ತು. ಬಿಚ್ಚೋ ಟೈಮಲ್ಲಂತೂ ನಮ್ಮ ಅತ್ತೆನೇ ಜೊತೆಗಿದ್ದರು ನನ್ನ ಜೊತೆಗೆ. ಸಖತ್ ಈ ಸತಿ ನೋವಾಗಿಬಿಡ್ತು. ಎಳೀತಿದ್ರು ಜಾಸ್ತಿನೇ. ನೋಡ್ಬೋದು ನನ್ನ ಕಣ್ಣೆಲ್ಲ ರೆಡ್ ಆಗಿಬಿಟ್ಟಿದೆ. ಹಾಗೆ ಇಲ್ಲೆಲ್ಲ ಇದು ಅಕ್ಕಿ ಬೆಲ್ಲ ತೊಗೊಂಬರ್ತೀರಿ. ನಮ್ಮ ಅತ್ತೆ ಹೇಳ್ತಾರೆ, ಯಾವತ್ತೂ ದೇವಸ್ಥಾನಕ್ಕೆ ಹೋದಾಗ ಅಕ್ಕಿ ಬೆಲ್ಲ ಮಾತ್ರ ಮರಿಬಾರ್ದು ನೀವು
ಅಂತ ಹೇಳಿ ಮುಂಚೆನೇ ಹೇಳ್ತಾರೆ. ನಮ್ಮ ಮಮ್ಮಿನೂ ಹೇಳಿದ್ದಾರೆ ಇದು ನಮ್ಮ ಮನೆ ದೇವ್ರಿಗೆ. ನಮ್ಮ ಮಮ್ಮಿ ಮನೆ ಅವ್ರ ಅಪ್ಪನ ಮನೆ ದೇವ್ರೂ ಇದೆ, ನಮ್ಮ ಅಕ್ಕಂದು ನನ್ನ ತಂಗಿದು 3 ಜನದು ಒಂದೇ ಮನೆ ದೇವರು. ನೋಡಿ ಯಶಿಕಾ, ನಮ್ಮ ಅಮ್ಮ, ನಮ್ಮ ಅಕ್ಕ 3 ಜನ ಮುಡಿ ಓಡಿಸ್ಕೊಂಬಂದಿದ್ದಾರೆ. ಯಶಿಕಾ ನೋಡಿ ಇದೊಂದು ಕ್ಯೂಟಾಗಿರೋದು ತೊಗೊಂಬಿಟ್ಟಿದ್ಲು, ಅವಳಿಗೆ ಬೇಕು ಅಂತ ಹೇಳಿ ಅದ್ರಲ್ಲಿ ಆಟಾಡ್ತಾಯಿದ್ಲು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಅವಳು ಕೂಡ ಬೋಡಿ ಹೊಡೆದಿದ್ಲು. ನನಗೆ ಯಾಕೋ ಅವಳು ಚಿಕ್ಕ ವಯಸ್ಸಲ್ಲಿ ಕೊಟ್ಟಾಗ ಏನು ಬೇಜಾರಾಗಿಲ್ಲ, ಈ ಸತಿ ಕೊಟ್ಟಾಗ ಸ್ವಲ್ಪ ಬೇಜಾರಾಗೋಯಿತು. ಕಣ್ಣೆ ದೊಡ್ಡವ್ರು ಆಗ್ತಾ ಬೇಜಾರಾಗುತ್ತಲ್ವ. ನಾನು ಕೂಡ ಕೊಟ್ಟಿದ್ದೀನಿ ಆಲ್ರೆಡಿ. ಅದು ನಾನು ಬ್ಲಾಗ್ ಮಾಡಿಲ್ಲ ನಾನು ಅನಿಸುತ್ತೆ, ಅವಾಗ ನಾನು ಇನ್ನೂ ವೀಡಿಯೋ ಮಾಡ್ತಾ ಇರಲಿಲ್ಲ. ನನ್ನ ತಂಗಿ ಮದುವೆ ಆದಮೇಲೆ ಕೊಟ್ಟಿದ್ದೀವಿ ಒಂದು ಸತಿ, ಅದು ನಾನು ಬ್ಲಾಗ್ ಮಾಡಿರಲಿಲ್ಲ. ಏನಾದರೂ ಫೋಟೋಸ್ ಇದ್ದರೆ ನಾನು ಶೇರ್ ಮಾಡ್ತೀನಿ ಬೇಕಾದ್ರೆ. ನೋಡಿ ನಮ್ಮ ಯಶಿಕನ್ನ ಮಲಗಿಸ್ಬಿಟ್ಟಿದ್ವಿ ನಾವು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳಿ. ಪಾಪ ಸುಸ್ತಾಗ್ಬಿಟ್ಟಿದ್ಲು ಬೆಳಗ್ಗೆಯಿಂದ. ಸ್ವಲ್ಪ ತಿನ್ನಿಸ್ಬಿಟ್ಟು ಅವಳು ಏನೇನೋ ತೊಗೊಳ್ಬೇಕು ಅಂತ ಅಂದ್ಲು, ಏನೂ ತೊಗೊಳ್ಲಿಲ್ಲ. ಅದು ಒಂದೇ ಕಿವಿಗೆ ಹಾಕ್ಕೊಂಡಿಲ್ಲ, ಅದು ಒಂದು ತೊಗೊಂಡ್ಲು. ಆಮೇಲೆ ಇದು ಮಾಸ್ತಮ್ಮ ಅಂತ ಮಾಡ್ತಾರೆ, ಇದು ಮಕ್ಳಿಗೋಸ್ಕರ ಮಾಡೋದು. ಅಂದರೆ ಮಕ್ಳಿಗೆ ಜ್ವರ ಆ ಥರ ಎಲ್ಲ ಬರಬಾರ್ದು ಅಂತ ಹೇಳಿ ಬಟ್ಟೆ ಎಲ್ಲ ಇಟ್ಟು ಮಾಡ್ತಾರೆ. ನಮ್ಮ ಅಕ್ಕ ನನ್ನ ತಂಗಿ ಇಬ್ಬರು ಕುತ್ಕೊಂಡ್ಬಿಟ್ಟಿದ್ದಾರೆ. ನೀವು ಅನ್ಕೋಬೋದು ಏನಪ್ಪ ನಾನು ಕೂತಿಲ್ಲ ಅಂತೇಳಿ, ನಾನು ಕೂಡ ಅಲ್ಲೇ ಇದ್ದೆ. ನಾನು ಕೂಡ ನಮ್ಮ ತಂಗಿ ನನ್ನ ಬದಲು ನನ್ನ ತಂಗಿ ಇಬ್ಬರೂ ಒಂದೇ ಅಲ್ವಾ, ಯಾರು ಮಾಡಿದ್ರು ಏನು ಅಂತ ಹೇಳಿ ಅವರು ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡು ಅವ್ರು ಹೊರಟ್ಬಿಟ್ರು. ನಾವು ನೆಕ್ಸ್ಟ್ ಡೇ ಹೋಗೋಣ ಅಂತೇಳಿ ಅಲ್ಲೇ ಉಳ್ಕೊಂಡಿದ್ವಿ. ನಾನು ನಮ್ಮ ಅತ್ತೆ ಇಬ್ಬರು ಕೂಡ ಸ್ವಲ್ಪ ಈಚೆ ಕಡೆ ಓಡಾಡ್ಕೊಂಬರೋಣ ಅಂತೇಳಿ ಬಂದಿದ್ದಾಗ ಲೈಟಿಂಗ್ಸ್ ಎಲ್ಲ ತೋರಿಸಿರ್ಲಿಲ್ಲ ಅಂತ ಹೇಳಿ ಒಂದೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸಖತ್ತಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ತುಂಬ ಚೆನ್ನಾಗಿ ಮಾಡಿದರು. ವರ್ಷಕ್ಕಿಂತ ಈ ವರ್ಷ ಸಖತ್ತಾಗೆ ಚೆನ್ನಾಗಿ ಮಾಡಿದರು. ಒಳಗಡೆ ಎಲ್ಲನೂ ಇನ್ನೂ ಇಂಪ್ರೂವ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಹಾಗೆಯೇ ಎಲ್ಲ ಜಾತ್ರೆ ಎಲ್ಲ ಸುತ್ತಾಡ್ಕೊಂಡು ಬಂದ್ವಿ. ನಮ್ಮ ಅತ್ತೆನೇನೋ ತೊಗೋಬೇಕು ಅಂತ ಹೇಳ್ತಿದ್ರು, ಅದೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ರು. ಹಂಗೆ ವಾಟರ್ ಬಾಟಲ್ ತೊಗೊಬೇಕು ಅಂತ ಹೇಳಿ ಒಂದು ವಾಟರ್ ಬಾಟಲ್ ತೊಗೊಂಡ್ವಿ. ಅವ್ರು ತೊಗೊಂಬರೋಕ್ಕೆ ಅಂತ ಹೇಳಿ ಹೋಗಿದ್ರು. ನನಗಿನ್ನೂ ಅದೊಂಥರ ಪೈನ್ ಇತ್ತು. ನಾವು ಅನ್ಕೋತಾ ಇದ್ದರೆ ಅದೇನು ಅನಿಸಲ್ಲ ನೋಡಿ, 2 days 3 days ಅಷ್ಟೇ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ನಾನು ಫೈನಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ನಮ್ಮ ಅಕ್ಕ ಹೋಗೋವರೆಗೂ ಸ್ಯಾರಿ ಚೇಂಜ್ ಮಾಡಿಲ್ಲ. ನಮ್ಮ ಅಕ್ಕ ಚೇಂಜ್ ಮಾಡ್ಕೊಂಬಿಡು ನಾವು ಇದ್ದಾಗೆ ಅಂತಿದ್ಲು, ನಾನು ಚೇಂಜೇ ಮಾಡ್ಕೊಂಡಿಲ್ಲ. ನೋಡಿ ಹೆಂಗಿದೆ ನಮ್ಮ ಮನೆ ದೇವಸ್ಥಾನ. ಇಲ್ಲಿ ಶೂಟಿಂಗ್ ಕೂಡ ನಡೆದಿದೆ. ಮಹಾನಟಿ ಆಲ್ರೆಡಿ ಬಂದಿರುತ್ತೆ, ನೀವು ನೋಡಿಲ್ಲ ಅಂತ ಹೇಳಿದ್ರೆ ನಾನು ಕ್ಲಿಪ್ಪಿಂಗ್ನ ಹಾಕ್ತೀನಿ, ನೀವು ನೋಡ್ಬೋದು. ನಾನು ಕಾಪಿರೈಟ್ ಬರುತ್ತೆ ಅಂತ ಹೇಳಿ ಚಾನಲ್ ಅವ್ರು ಕಾಪಿರೈಟ್ ಹಾಕ್ತಾರೆ ಅಂತ ಹೇಳಿ ನಾನು ವೀಡಿಯೋನ ಅಪ್ಲೋಡ್ ಮಾಡೋದು ಅದೊಂದು ಕಾರಣ ಲೇಟ್ ಆಯಿತು. ಸೊ ಸಖತ್ ಲೇಟ್ ಮಾಡಿಬಿಟ್ಟೆ ವೀಡಿಯೋ ಅಪ್ಲೋಡ್ ಮಾಡೋದು. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ. ನಾನೊಂದು ಕ್ಲಿಪ್ಪಿಂಗ್ನ ತೊಗೊಂಡು ಇವಾಗ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ, ಯಾಕಂದರೆ ಪ್ರಸಾದನೇ ತಿಂದಿದ್ವಿ, ಅದೇ ತುಂಬ ಹೊಟ್ಟೆ ತುಂಬಿತು ಅಂತ ಹೇಳಿ ನಾನು ನಮ್ಮ ಅತ್ತೆ ಇಬ್ಬರೂ ಮನೆಯಿಂದ ಬೆಡ್ಶೀಟು ಅದೆಲ್ಲ ತೊಗೊಂಬಂದಿದ್ದು ಎಲ್ಲರೂ ಅವ್ರವ್ರ ಮನೆಯಿಂದ ತರ್ತಾರೆ. ಇಬ್ಬರು ಮಲ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಎದ್ದಿಸಕ್ಕೇ ವೀಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಕಣ್ಣೆಲ್ಲ ಫುಲ್ಲು ಚುಚ್ಚುತ್ತಿತ್ತು, ಇನ್ನು ನಿದ್ದೆ ಬರೋಂಗೆ ಆಗ್ತಿತ್ತು. 5 o'clock ಎದ್ಬಿಟ್ಟೆ, ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿಬರೋಣ ಅಂತೇಳಿ. ಯಾಕಂದರೆ ಹಳ್ಳಿ ಕಡೆ ಬಂದರೆ ಹಾಗೆ ಅಲ್ವಾ ಅಂತ ಹೇಳಿ ಫಸ್ಟೇ ಹೋಗ್ಬಿಡೋಣ ಅಂತೇಳಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಫಸ್ಟು ದೇವಸ್ಥಾನ ಒಳಗಡೆ ಬರ್ತಾಯಿದ್ದೀವಿ. ನಾನು ನಮ್ಮ ಅತ್ತೆ ಇಬ್ಬರು ಕೂಡ ಹೋಗಿ ಪೂಜೆ ಮಾಡ್ಕೊಂಡು ಇನ್ನೊಂದು ಸರ್ತಿ ಬಟ್ಟೆ ಎಲ್ಲ ಇಟ್ಕೊಂಡ್ಬಂದ್ಬಿಡೋಣ, ಆಮೇಲೆ ಹೋಗೋ ಟೈಮಲ್ಲಿ ನೋಡೋಕ್ಕಾಗಲ್ಲ ಅಂತ ಹೇಳಿ ಬಂದು ಸ್ವಲ್ಪ ಹೊತ್ತು ಒಳಗಡೆನೇ ಅಲ್ಲೇ ಕೂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ನನಗೆ ಸಮಾಧಾನ ಆಗೋವರೆಗೂ ನಾನು ನಮ್ಮ ಅತ್ತೆ ಇಬ್ಬರು ಕೂತ್ಕೊಂಡಿದ್ದೀವಿ ಅಲ್ಲೇನೇ. ಮನ್ಸಿಗೆ ಸಮಾಧಾನ ಆಯಿತು. ಒಂದು 5 minutes 10 minutes ಕೂತ್ಕೊಂಡು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ದೇವ್ರನ್ನ ನೋಡ್ತಾಯಿದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಬರೋಕ್ಕೆ ಇಷ್ಟ ಆಗೋಲ್ಲ. ಹಾಗೆ ಫೈನಲಿ ನೋಡಿ ದೇವ್ರನ್ನ ತೋರಿಸ್ತಾ ಇದ್ದೀನಿ ಹತ್ರದಿಂದ. ಇದೇ ನಮ್ಮನೆ ದೇವರು, ಬೀರೇಶ್ವರ ಚೆನ್ನಕೇಶ್ವರ ಅಂತ ಹೇಳಿ ತೋರಿಸಿರ್ತೀನಿ, ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಹಾಗೆ ನಾನು ಕೂಡ ಬಟ್ಟಿಗಿಸ್ಕೊಂಡು ಇವಾಗ ಬಂದೆ ಫೈನಲಿ. ಹಾಗೆ ನಾಷ್ಟ ಮಾಡೋಣ ಅಂತ ಹೇಳಿ ಹೋಗೋ ಟೈಮಲ್ಲಿ ಶೂಟಿಂಗ್ ನಡೀತಿತ್ತು ನೋಡಿ. ಇದು ಯಾವ ಸೀರಿಯಲ್ ಅಂತ ಹೇಳಿದ್ರೆ ಲಕ್ಷ್ಮೀ ನಿವಾಸದಲ್ಲಿ ಸಿದ್ದೇಗೌಡರು ನೋಡಿದ್ದೀರಲ್ವ, ಅವರು ಶೂಟಿಂಗ್ ಮಾಡೋಕ್ಕೆ ಮಹಾನಟಿ ದೀಪಿಕಾ ಅವ್ರ ಜೊತೆ ಒಂದು ಶೂಟ್ ಕಾನ್ಸೆಪ್ಟಲ್ಲಿ ಬಂದಿದ್ದರು. ಆಲ್ರೆಡಿ ನೋಡಿಬಿಟ್ಟಿರ್ತೀರ, ಟಿ ವಿಲಿ ತೋರಿಸಿರ್ತಾರೆ. ಹೋದ ಶನಿವಾರ ಎಪಿಸೋಡಲ್ಲೇ ಇದು ಮುಗ್ದೋಯ್ತು, ನೋಡಿರ್ಬೋದು ನೀವು. ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡಿ, ಹಂಗೇ ಹಾಕ್ತೀನಿ, ನೋಡ್ಬೋದು.
ಸೆಕೆಂಡ್ ವೀಡಿಯೋಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ನೋಡಿ. ನಾನು ಫಸ್ಟ್ ಟೈಮ್ ಈ ಥರ ನೋಡಿದ್ದು, ತುಂಬ ಖುಷಿ ಆಯಿತು. ನಮ್ಮನೆ ದೇವಸ್ಥಾನದಲ್ಲಿ ಶೂಟ್ ಮಾಡಿದ್ರು ಅಂತ ಹೇಳಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಹೋಗ್ತಾಯಿದ್ರಿ. ಆಲ್ಮೋಸ್ಟ್ 12:30 ಆಗೋಗ್ಬಿಟ್ಟಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. ಏಕೆಂದರೆ ಶೂಟಿಂಗ್ ಇರೋದ್ರಿಂದ ಲೇಟ್ ಕೂಡ ಆಗೋಯಿತು. ಅವರು 1 ಅವರ್ ಲೇಟ್ ಮಾಡಿಬಿಟ್ರು. ಎಷ್ಟು ಕಷ್ಟಪಟ್ಟು ಶೂಟಿಂಗ್ ಮಾಡ್ತಾರೆ ಅಲ್ವಾ. ನಾನು ಫಸ್ಟ್ ಟೈಮ್ ನೋಡಿದ್ದು, ತುಂಬ ಖುಷಿ ಆಯಿತು. ನಾನು ಸಿದ್ದೇಗೌಡ್ರ ಜೊತೆಗೆ ಮತ್ತು ದೀಪಿಕಾ ಜೊತೆಗೆ, ನಮ್ಮ ಅತ್ತೆಗಂತೂ ಸಿದ್ದೇಗೌಡ್ರು ಅಂದರೆ ತುಂಬ ಇಷ್ಟ. ಪರ್ಸ್ನಲಿ ಆವಾಗಲೇ ಹೇಳಬೇಕಿತ್ತು. ಲಕ್ಷ್ಮೀ ನಿವಾಸ ಸೀರಿಯಲ್ ಡೈಲಿ ನೋಡ್ತಾರೆ. ಅವ್ರಿಗೆ ಹೇಳ್ದೆ, ಅವರು ಕೂಡ ಸೆಕೆಂಡ್ ಎಲ್ಲ ಮಾಡಿ ತುಂಬ ಫೋಟೋಸ್ ಎಲ್ಲ ಇಟ್ಸ್ಕೊಂಡ್ರು. ಅಪ್ಲೋಡ್ ಮಾಡ್ತೀನಿ ನೋಡಿ. ನಮ್ಮ ಅತ್ತೆಗಂತೂ ಪರ್ಸ್ನಲಿ ತುಂಬ ಖುಷಿ ಆಯಿತು. ನಮ್ಮ ಅತ್ತೆ ಫೋಟೋ ನೋಡ್ಬಿಟ್ಟು ತುಂಬ ಖುಷಿಪಟ್ಟರು. ಚೆನ್ನಾಗಿ ತೆಗಿ ಅಂತೇಳಿ ನಮ್ಮ ಅತ್ತೆ ಫೋಟೋ ಇಡ್ಸ್ಕೊಳ್ಳೋಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ. ಹೋಗ್ಬಿಡ್ತಾಯಿದ್ರು ಅವರು. ಹಾಗೇ ಕಷ್ಟಪಟ್ಟು ಫೋಟೋ ಇಡ್ಸ್ಕೊಂಡೆ. ನಾನು ಫಸ್ಟೇ ಇಡ್ಸ್ಕೊಂಬಿಟ್ಟಿದ್ದೆ ಹೋಗಿ. ತುಂಬ ಖುಷಿ ಆಯಿತು. ಒಂದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು. ಶೂಟಿಂಗ್ ಕೂಡ ನೋಡ್ದಂಗೆ ಆಯಿತು. ಚೆನ್ನಾಗಾಯಿತು. ದೇವಸ್ಥಾನ ಪೂಜೆ ಎಲ್ಲ ಮಾಡ್ಕೊಂಡು ಫೈನಲಿ ಮನೆಗೆ ಬಂದ್ರಿ. ಈ ವಿಡಿಯೋ ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.